ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. 178ನೇ ತರಗತಿಯಲ್ಲಿದ್ದೀವಿ. ಮಂಡಿಯ ಕೀಲಿಗೆ ಉಪಯುಕ್ತವಾಗತಕ್ಕಂತಹ ಚಲನೆಗಳನ್ನು ಮತ್ತು ಮಾಹಿತಿಗಳನ್ನು ತಿಳಿದುಕೊತಾ ಇದ್ದೀವಿ. ಮಂಡಿಯ ಕೀಲಿನ ಚಲನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದರಲ್ಲಿ ತಾವು ಗಮನಿಸಬೇಕು, ಮಂಡಿಯ ಕೀಲು ಎರಡು ಪ್ರಮುಖ ಚಲನೆಗಳು ಅಂತ ಹೇಳಿದ್ರೆ ಈ ಎಕ್ಸ್ಟೆನ್ಷನ್ ಮತ್ತು ಫ್ಲೆಕ್ಷನ್. ಹೀಗೆ ಎಕ್ಸ್ಟೆನ್ಷನ್, ಫ್ಲೆಕ್ಷನ್ ಇದು ಬಹಳ ಪ್ರಧಾನವಾಗಿ ನಮಗೆ ಕಾಣ್ತಕ್ಕಂಥದ್ದು. ಮತ್ತು ಮತ್ತೊಂದು ಚಲನೆ ಇಲ್ಲಿ ಗಮನಿಸಬೇಕು, ದಿ ಟಿಬಿಯಲ್ ರೊಟೇಷನ್. ಈ ಟಿಬಿಯಾ ಅಂದರೆ ಕಣಕಾಲು ಅದು ಹೀಗೆ ತಿರುಗುತ್ತೆ, ಅದೊಂದು ಚಲನೆ ಇರುತ್ತೆ. ಜೊತೆಗೆ ಇದು ಸ್ವಲ್ಪ ಮಟ್ಟಿಗೆ ಈ ಸ್ಲೈಡಿಂಗ್ ಮೂಮೆಂಟ್ ಅದು ಇರುತ್ತೆ. ಭಾಳ ಅತ್ಯಲ್ಪ ಪ್ರಮಾಣದಲ್ಲಿ ಇರುತ್ತೆ. ಅಂದರೆ ಇಷ್ಟು ಸಂಕೀರ್ಣತೆ, ಒಂದು ಎಕ್ಸ್ಟೆನ್ಷನ್, ಫ್ಲೆಕ್ಷನ್, ದಿ ಟಿಬಿಯಲ್ ರೊಟೇಷನ್ ಆ್ಯಂಡ್ ದಿ ಸ್ಲೈಡಿಂಗ್ ಮೂಮೆಂಟ್. ಈ ನಾವು ಮಾಡ್ತಕ್ಕಂತಹ ಆಸನ ಪದ್ಮಾಸನ ಈಗಾಗಲೇ ಗಮನಿಸಿದ್ದೀವಿ. ಒಂದು ಕಾಲಿನಲ್ಲಿ ಮಾಡ್ತಕ್ಕಂಥದ್ದು. ಮೊದಲಿಗೆ ಒಂದು ಕಾಲು ಪದ್ಮಾಸನದ ಅಭ್ಯಾಸ ನಮಗೆ ಸಮರ್ಪಕವಾಗಿ ಆದ ನಂತರ ನಾವು ಪೂರ್ಣ ಪ್ರಮಾಣದ ಪದ್ಮಾಸನವನ್ನು ಪ್ರಯತ್ನಿಸಬೇಕು. ಮೊದಲಿಗೆ ನೇರವಾಗಿ ಕೂತ್ಕೋಬೇಕು. ಬಲಗಾಲು ಪದ್ಮಾಸನ, ಹಿಮ್ಮಡಿ ಉದರದ ಕಡೆ ಹೋಗಬೇಕು. ನಂತರ ಎಡಗಾಲನ್ನು ಮಡಿಸಿ ಎಡಗಾಲನ್ನು ಸಹ ಅರ್ಧ ಪದ್ಮಾಸನ, ನೇರವಾಗಿ ಕೂತ್ಕೋಬೇಕು. ಇದು ಪದ್ಮಾಸನ. ಮೊದಲಿಗೆ ಬಲಗಾಲು, ನಂತರ ಅದರ ಮೇಲೆ ಎಡಗಾಲು, ನೇರವಾಗಿ ಕೂತ್ಕೋಬೇಕು. ಪದ್ಮಾಸನ ಯೋಗದ ಸಂಪ್ರದಾಯದಲ್ಲಿ ಬಹಳ ವಿಶಿಷ್ಟವಾದಂಥ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಆಸನ. ಇದಕ್ಕೆ ಕಾರಣಗಳು ಅನೇಕ. ಮೊದಲನೇದು, ಇದು ನಮ್ಮ ಭಂಗಿಗೆ, ಕುಳಿತಿರುವ ಭಂಗಿಗೆ ಒಳ್ಳೆಯ ಸ್ಥಿರತೆಯನ್ನು ಕೊಡುತ್ತೆ. ಇಟ್ ಗಿವ್ಸ್ ಎ ಗುಡ್ ಸ್ಟೆಬಿಲಿಟಿ. ಹಾಗಾಗಿ ಇದನ್ನು ಧ್ಯಾನಕ್ಕೆ ಬಹಳ ಉಪಯುಕ್ತ ಅಂತ ಮೊದಲಿನಿಂದನೂ ವಾಡಿಕೆ. ಎರಡನೇದು, ನಮ್ಮ ಬೆನ್ನುಗಂಬ ಮೂಲ ಭಾಗವನ್ನು ಮತ್ತು ಬೆನ್ನುಗಂಬವನ್ನು ನೇರವಾಗಿರಿಸೋದಕ್ಕೆ ಈ ಪದ್ಮಾಸನದಲ್ಲಿ ಬಹಳ ಸುಲಭ ಸಾಧ್ಯ. ಟು ಕೀಪ್ ದಿ ಸ್ಪೈನಲ್ ಕಾಲಮ್ ಅಪ್ರೈಟ್. ನಮ್ಮಲ್ಲಿ ಧ್ಯಾನದ ಮಾತು ಬಂದಾಗ ಭಗವದ್ಗೀತೆಯಲ್ಲೂ ಬರುತ್ತೆ ಅದು, ಸಮಕಾಯ ಶಿರೋಗ್ರೀವ. ಅಂದರೆ ಈ ಬೆನ್ನುಗಂಬ ಮತ್ತು ಈ ತಲೆಯ ಭಾಗ ಇವುಗಳನ್ನೆಲ್ಲ ಒಂದು ಸಮವಾಗಿ ಇರಿಸಿರಬೇಕು ಅಂತ. ಈ ಪದ್ಮಾಸನದಲ್ಲಿ ಇದಕ್ಕೆ ಬಹಳ ಉಪಯುಕ್ತವಾದಂತಹ ಒಂದು ವಾತಾವರಣ ನಿರ್ಮಾಣಗೊಳ್ಳುತ್ತೆ. ಜೊತೆಗೆ ಇದು ಈಗಾಗಲೇ ತಿಳಿಸಿದಾಗೇ ನಮ್ಮ ಭಂಗಿಗೆ ಒಳ್ಳೆಯ ಸ್ಥಿರತೆಯನ್ನು ಕೊಡತಕ್ಕಂಥ ಒಂದು ಆಸನ. ಈ ಎಲ್ಲ ಕಾರಣದಿಂದಾಗಿ ಇದಕ್ಕೆ ಬಹುದೊಡ್ಡ ಪ್ರಾಶಸ್ತ್ಯ ಯೋಗದ ಸಾಧಕರಲ್ಲಿದೆ. ಸುಮಾರು ಪ್ರಾರಂಭಿಕ ಹಂತದಲ್ಲಿ ಒಂದು 15 ಸೆಕೆಂಡ್ ಮಾಡಿ, ನಂತರ 30 ಸೆಕೆಂಡು, 5 ನಿಮಿಷ, 20 ನಿಮಿಷ, ಹೀಗೆ ಸಾಕಷ್ಟು ಅವಧಿ ಇದನ್ನು ಅಭ್ಯಾಸ ಮಾಡ್ಬೋದು. ಆದರೆ ಏಕಾಏಕಿ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನೀ ಜಾಯಿಂಟ್ gets into a very complex motion in Padmasana, so don't be careless. ನಂತರ ನಿಧಾನವಾಗಿ ಮೊದಲು ಎಡಗಾಲನ್ನು ಮುಂದಕ್ಕೆ
ಚಾಚಿ, ಆಮೇಲೆ ಬಲಗಾಲನ್ನು ಮುಂದಕ್ಕೆ ಚಾಚಿ. ಆಮೇಲೆ ಇದನ್ನು ಮೊದಲು ಎಡಗಾಲ ಆಮೇಲೆ ಬಲಗಾಲ ತೆಗೆದುಕೊಳ್ತಕ್ಕಂಥದ್ದು ಸಹ ಒಂದು ಅಭ್ಯಾಸ ಕ್ರಮದಲ್ಲಿ ಅಳವಡಿಸ್ಕೋಬೇಕು. ಈಗ ಎಡಗಾಲನ್ನು ಮೊದಲು ಅರ್ಧ ಪದ್ಮಾಸನ, ನಂತರ ಬಲಗಾಲನ್ನು ಸಹ ಒಳಕ್ಕೆ ತೆಗೆದುಕೊಳ್ಳಿ. ನೇರವಾಗಿ ಕೂತಿರಬೇಕು. ಇದು ತಾವು ಗಮನಿಸ್ತಾ ಇರೋಗೇನೆ ಇಡೀ ಕಾಲಿನ ವ್ಯವಸ್ಥೆಗೆ ಭಾಳ ಒಳ್ಳೆಯದು. ಇಟ್ ಗಿವ್ಸ್ ವೆರಿ ಗುಡ್ ಮೂಮೆಂಟ್ ಫಾರ್ ದಿ ನೀ, ವೆರಿ ಗುಡ್ ಮೂಮೆಂಟ್ ಫಾರ್ ಆಲ್ ದಿ ಮಸಲ್ಸ್ ಹಿಯರ್, ಥೈ ಮಸಲ್, ಕಾಫ್ ಮಸಲ್, ಇವೆಲ್ಲವೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಸಚೇತನಗೊಳ್ಳುತ್ತೆ. ಮತ್ತು ನಮ್ಮ ತೊಡೆ ಮತ್ತು ಕಾಲಿನ ಭಾಗ, ಟೆಕ್ನಿಕಲಿ ದಿಸ್ ಈಸ್ ಥೈ, ದಿಸ್ ಈಸ್ ಲೆಗ್, ಅದು ನಾವು ಎರಡೂ ಸೇರಿಸಿ ಕಾಲು ಅಂತೀವಿ. ಒಟ್ಟಾರೆಯಾಗಿ ಈ ತೊಡೆ ಮತ್ತು ಈ ಕಾಲಿನ ಎಲ್ಲ ಸ್ನಾಯುಗಳಿಗೆ ಇದು ಒಳ್ಳೆಯ ಚೈತನ್ಯವನ್ನು ನೀಡತಕ್ಕಂತಹ, ಇಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಉಂಟು ಮಾಡತಕ್ಕಂತಹ ಆಸನ ಇದು ಪದ್ಮಾಸನ. ನಂತರ ನಿಧಾನವಾಗಿ ಬಲಗಾಲನ್ನು ಮುಂದಕ್ಕೆ ಚಾಚಿ, ಆಮೇಲೆ ಎಡಗಾಲನ್ನು ಚಾಚಿ, ಏಕಾಏಕಿ ಇದರಲ್ಲಿ ಹೆಚ್ಚು ಹೊತ್ತು ಇರೋದು ಬೇಡ. ಅದನ್ನು ಭಾಳ ಕ್ರಮೇಣ ಅಭ್ಯಾಸ ಮಾಡಬೇಕು. ಧ್ಯಾನ ಮತ್ತು ಪ್ರಾಣಾಯಾಮಗಳಿಗೆ ಪದ್ಮಾಸನ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಆದರೆ ಅದನ್ನು ನಿಧಾನವಾಗಿ ಸಾಧಿಸಬೇಕು. ಈ ಪದ್ಮಾಸನದ ಜಯವನ್ನು ಪಡ್ಕೋಬೇಕು. ಅದು ಸುಮಾರು ಒಂದು ಅರ್ಧ ಗಂಟೆ ಈ ಒಂದೇ ಈ ಭಂಗಿಯಲ್ಲಿ ಸ್ಥಿರವಾಗಿ ಕೂತ್ಕೊಳ್ತಕ್ಕಂಥದ್ದು ಅಭ್ಯಾಸ ಮಾಡಬೇಕು. ಆದರೆ ಆ ಥರ ಖಂಡಿತ ಬೇಡ.